ಈ ಏರಿಯಾ ಹೆಸರು ವಿಟಸಂದ್ರ ಅಂತ. ಕಸದ್ದು, ಬೆಂಕಿ ಹಚ್ಚೋದು, ಸ್ಮೋಕು. ಸುಮಾರು ಲಾರಿಗಳಲ್ಲಿ ಬೆಂಗಳೂರು ಕಡೆಯಿಂದ ತಂದು ಇಲ್ಲಿ ಕಸ ಸುರಿತಾ ಇದ್ದಾರೆ. ವಾರೆಲ್ಲ ಹೋಗಿ ಮನೆ ಲಾಕ್ ಮಾಡ್ಕೊಂಡು ಒಳಗಡೆ ಕೂತಿರ್ಬೇಕಷ್ಟೇ. ನಾವು ಮಾಸ್ಕ್ ಹಾಕ್ತಿರೋ ಆಚೆನೆ ಬರಂಗಿಲ್ಲ. ಈ ಕಸ ಬಂದು ಮಿಲ್ಸಂದಲ್ಲಿ ಪ್ರಕಾಶ್ ರೆಡ್ಡಿ ಅಂತ ಒಬ್ಬರಿದ್ದಾರೆ, ಅವರೇ ಈ ಕಸ ಎಲ್ಲ ಹಾಕ್ತಾರದು. ಕುಡಿದ್ರೆ ಬಂದು ಒಂಥರ ಪಾಯ್ಸನ್ ಕುಡ್ದಂಗೆ, ಅದರಲ್ಲಿ ಸ್ನಾನ ಮಾಡಿದ್ರೆ ಬಂದು ಸ್ಕಿನ್ ಡಿಸೀಸ್ ಬರುತ್ತೆ. ಈ ಮೋರಿಗಳೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಗಲೀಜು ಪೇಪರು ಮತ್ತೆ ಆಳು ಮುಳು ಇನ್ನ ಅದೆಲ್ಲ ಬೇಕಾದೆಲ್ಲ ತಗೊಂಡೋಗಿ ಅಲ್ಲಿ ಸುರಿತಾ ಇದ್ದಾರೆ. ಈಗ ಆಲ್ಮೋಸ್ಟ್ 1 2 to 3 lakhs ಸ್ಪೆಂಡ್ ಮಾಡಿ ನಾವು ಬೋರ್ ಹಾಕಿರ್ತೀವಿ. ಅದು ನಾವು ಯಾವ್ದು ಯೂಸ್ ಮಾಡೋಕ್ಕಾಗಿಲ್ಲ, ನಾವೇನು ಮಾಡ್ಬೇಕು ಹೇಳಿ? ಬೆಂಗಳೂರು ಒಂದು ಕಾಲದಲ್ಲಿ ಇದನ್ನ ಗಾರ್ಡನ್ ಸಿಟಿ ಅಂತಲೂ ಕ್ಲೀನ್ ಸಿಟಿ ಅಂತಲೂ ಕರಿತಿದ್ವಿ. ಆದ್ರೆ ಇವತ್ತು ಅಕ್ಷರಶಃ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ. ಕಾರಣ ಇಲ್ಲಿ ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇರುವಂತದ್ದು. ಕೆಲವೊಂದು ಕಡೆ ಕಸವನ್ನ ಮಾಫಿಯಾ ಮಾಡ್ಕೊಂಡಿರ್ತಕ್ಕಂತಹವರು ಆ ಒಂದು ಕಸವನ್ನ ಎಲ್ಲಂದ್ರಲ್ಲಿಂದ ತಂದು ಈ ಒಂದು ಸರ್ಕಾರಿ ಜಾಗಗಳಲ್ಲಿ ಸುರಿಯುವಂತದ್ದು, ಅವುಗಳಿಗೆ ಬೆಂಕಿಯನ್ನ ಇಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಆ ಒಂದು ಪ್ರದೇಶದಲ್ಲಿ ಸುತ್ತಮುತ್ತಲಿನ ನಾಗರಿಕರು ಬದುಕೋದಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ. ಅಂತಹದ್ದೇ ಒಂದು ಗ್ರಾಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತ ವಿಟ್ಟಸಂದ್ರ ಗ್ರಾಮದಲ್ಲಿ ಇಲ್ಲಿನ ಕಸದ ಮಾಫಿಯಾವನ್ನ ನಡೆಸ್ತಾ ಇರುವಂತ ಪ್ರಕಾಶ್ ರೆಡ್ಡಿ ಉರ್ಫ್ ಕಸ ಪ್ರಕಾಶ್ ರೆಡ್ಡಿ ರವರು ಈ ಒಂದು ದಂಧೆಯನ್ನ ಮುಂದುವರಿಸಿದ್ದಾರೆ. ಇದರ ವಿರುದ್ಧ ಈಗಾಗಲೇ ಹಲವು ಪ್ರತಿಭಟನೆಗಳು, ಹಲವು ದೂರುಗಳು ಬಂದರೂ ಕೂಡ ಪ್ರಕಾಶ್ ರೆಡ್ಡಿ ಇದ್ಯಾವುದಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡ್ತಾ ಇಲ್ಲ. ಡೋಂಟ್ ಕೇರ್ ಮಾಸ್ಟರ್ ಆಗಿದ್ದಾರೆ ಪ್ರಕಾಶ್ ರೆಡ್ಡಿ. ಪ್ರಕಾಶ್ ರೆಡ್ಡಿ ರವರಿಂದ ಈ ಒಂದು ವಾತಾವರಣ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಈ ಕಸದಿಂದ ಅಂತರ್ಜಲ ಕೂಡ ಕಲುಷಿತಗೊಂಡಿದೆ. ಈ ಒಂದು ಕಸದಿಂದಾಗಿ ಇಲ್ಲಿ ಸುತ್ತಮುತ್ತಲಿನ ನಾಗರಿಕರು ಅಸ್ತಮಾ ಮತ್ತು ಬೇರೆ ಬೇರೆ ರೀತಿಯಾದಂತಹ ರೋಗಗಳಿಂದ ಬಳಲ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣಕರ್ತನೆ ಪ್ರಕಾಶ್ ರೆಡ್ಡಿ ಉರ್ಫ್ ಕಸ ಪ್ರಕಾಶ್ ರೆಡ್ಡಿ. ಪ್ರಕಾಶ್ ರೆಡ್ಡಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜನ ಯಾವ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದೆಲ್ಲವನ್ನು ನೋಡ್ತಾ ಯಾವ ರೀತಿಯಾದಂತ ಕಸ ಇದೆ, ಗಬ್ಬು ನಾರ್ತಾ ಇರುವಂತ ಈ ಕಸದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕುಡಿದ್ರೆ ಬಂದು ಒಂಥರ ಪಾಯ್ಸನ್ ಕುಡ್ದಂಗೆ, ಅದರಲ್ಲಿ ಸ್ನಾನ ಮಾಡಿದ್ರೆ ಬಂದು ಸ್ಕಿನ್ ಡಿಸೀಸ್ ಬರುತ್ತೆ. ಸೊ ಅದರಿಂದ ನಾವು ಎಲ್ಲಾ ಕಡೆನೂ ಹೇಳ್ತಾ ಇದೀವಿ, ಆದ್ರೆ ಯಾರು ಅದನ್ನ ಕೇಳ್ತಾ ಇಲ್ಲ. ಅದ್ರ ಬಗ್ಗೆ ಬಂದು ಏನು ಸೊಲ್ಯೂಷನ್ ಕೊಡ್ತಾ ಇಲ್ಲ. ಈ ಕಸದೋ ಇದುದೋ ಮೋರಿಗಳದೋ ಎಲ್ಲ ತುಂಬಾ ಎಲ್ಲ ಹಂಗಂಗೆ ನಿಂತ್ಕೊಂತದೆ. ಇವಾಗ ಎಲ್ಲ ಹಂಗಂಗೆ ನೀರ್ ಪಾಸ್ ಆಗೋದಿಲ್ಲ. ಎಲ್ಲ ತುಂಬಾ ಪ್ರಾಬ್ಲಮ್ ಐತೆ. ಈಗ ಹೊಗೆ ಎಷ್ಟು ಯಾವಾಗ ಫುಲ್ಲು ಒಂದು ಜಾಸ್ತಿನೇ ಬರ್ತೈತೆ. ರಾತ್ರಿ ವಾರದಲ್ಲಿ 2 ದಿನ ಕಸ ಎಲ್ಲಿಂದ ತೊಗೊಂಬಂದು ಇಲ್ಲಿ ಹಾಕ್ತಾರೆ, ತುಂಬಿಸ್ತಾರೆ. ಅವ್ರು ಹಚ್ಚಿಸ್ತಾರೋ ಇಲ್ಲ ಬೇರೆಯವ್ರು ಹಚ್ಚಿಸ್ತಾರೋ ಅದೆಲ್ಲ ಗೊತ್ತಿಲ್ಲ. ವಾರೆಲ್ಲ ಹೋಗಿ ಮನೆ ಲಾಕ್ ಮಾಡ್ಕೊಂಡು ಒಳಗಡೆ ಕೂತಿರ್ಬೇಕಷ್ಟೇ. ನಾವು ಮಾಸ್ಕ್ ಹಾಕ್ತಿರೋ ಆಚೆನೆ ಬರಂಗಿಲ್ಲ. ಎನ್ವೈರನ್ಮೆಂಟ್ ಸ್ಪಾಯ್ಲ್ ಮಾಡಿಬಿಟ್ಟಿದ್ದಾರಲ್ಲ ಆಲ್ರೆಡಿ. ಅಲ್ಲಿ ಎಲ್ಲಿಂದ ಕಸ ತೊಗೊಂಬರ್ತಾರೆ, ಅದು ಏನು ತೊಗೊಂಬರ್ತಾರೆ, ಮೆಡಿಕಲ್ ವೇಸ್ಟಾ, ವೆಟ್ ವೇಸ್ಟಾ, ಇಲ್ಲ ಡ್ರೈ ವೇಸ್ಟ್ ಎಲ್ಲ ಗೊತ್ತಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಬೆಂಕಿ ಹಚ್ಚಿಸ್ಬಿಡ್ತಾರೆ. ಅದು ಅಂತ ನೀವು ಆಲ್ಮೋಸ್ಟ್ 1 ಅವರಿಂದ ಇಲ್ಲಿ ಸ್ಟೇ ಆಗಿದ್ದೀರಾ. ನಿಮ್ಮ ಕೈಲಿ ಇನ್ನೊಂದು 1 ಅವರ್ ಇಲ್ಲಿ ಇರೋಕ್ಕಾಗಲ್ಲ. ನಾವು ಪ್ರತಿದಿನ ಇಲ್ಲೇ ಇರಬೇಕು. ಹೆಂಗೆ ಇರೋಕ್ಕಾಗುತ್ತೆ? ಅಲ್ಲ, ಎಷ್ಟೊತ್ತು ಮನೆ ಲಾಕ್ ಮಾಡ್ಕೊಂಡು ಒಳಗಡೆ ಇರೋಕ್ಕಾಗುತ್ತೆ? ಮಕ್ಳು ಏನಾಗ್ತಾರೆ, ಇವಾಗ ಎಷ್ಟು ಪರ್ಸನ್ಸ್ ಇರ್ತಾರೆ, ಏನೋ ನಮ್ಮ ಥರ 30+ 40+ ಅಂದರೆ ಪರವಾಗಿಲ್ಲ. ಈ ಮಕ್ಕಳನ್ನ ನಾವು ನೋಡ್ಕೊಳಕ್ಕಾಗುತ್ತೆ? ಅದರಲ್ಲಿಂದ ಖಂಡಿತ ಈ ಸ್ಕಿನ್ನು, ಬ್ರೀತಿಂಗ್ ಪ್ರಾಬ್ಲಮ್ಮು, ಕೆಮ್ಮು, ಕೋಲ್ಡು, ಕಾಫು ಎಲ್ಲ ಏನು ದುಡಿಯೋದೆಲ್ಲ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಕೊಡ್ಬೇಕು ಅನಿಸುತ್ತೆ. ಮತ್ತು ನೀರಂತೂ ಎಲ್ಲರ ಮನೇಲೂ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಮನೆಯಲ್ಲಿ ಬೋರ್ ಹಾಕಿರ್ತಾರೆ. ನೀರು ಹೆಂಗೆ ಬರುತ್ತೆ ಅಂದರೆ ಎಲ್ಲೋ ಇಷ್ಟು ಬರುತ್ತೆ, ನೊರೆ ಬರುತ್ತೆ. ಆ ನೀರನ್ನ ನಾವು ಯಾವುದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಈಗ ಆಲ್ಮೋಸ್ಟ್ 1 2 to 3 lakhs ಸ್ಪೆಂಡ್ ಮಾಡಿ ನಾವು ಬೋರ್ ಹಾಕಿರ್ತೀವಿ. ಅದು ನಾವು ಯಾವುದು ಯೂಸ್ ಮಾಡೋಕ್ಕಾಗಿಲ್ಲ, ನಾವೇನು ಮಾಡ್ಬೇಕು ಹೇಳಿ? ಈ ಟ್ರ್ಯಾಕ್ಟ್ರ್ ಗಾಡಿಗಳ್ನ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಇವತ್ತು ಹೇಳ್ತೀವಿ, ನಾಳೆ ಅವ್ರು ಬರೋಲ್ಲ. 3 ದಿನ 4 ದಿನ ವೆಯ್ಟ್ ಮಾಡಬೇಕು. ಎಲ್ಲಿಂದ ನೀರು ತೊಗೊಂಬಂದು ಹಾಕ್ತಾರೆ. ವಾಟರು ಮತ್ತು ಹೇರು ಎರಡೂ ತುಂಬಾ ಸ್ಪಾಯ್ಲ್ ಆಗಿದೆ ಈ ಏರಿಯಾದಲ್ಲಿ. ಆ್ಯಕ್ಚುಲಿ ವಿಟ್ಸಂದ್ರದಲ್ಲಿ ಕುಡಿಯೋ ನೀರೆಲ್ಲ ಕಲುಷಿತ ಆಯ್ತು. ಆ ನೀರುಗಳೇನು ಮಾಡೋದು, ಹರ್ಕೊಂಡು ಹೋಗೋದು ಇಲ್ಲಿಂದ ಕೆರೆಗಂಟ. ಆ ನೀರುಗಳೇನು ಹಸುಗಳು ಕುರಿಗಳು ಏನು ಮಾಡಿದ್ರು ಕುಡಿದು ಸತ್ತು. ಸುಮಾರು ಒಂದು 23 ಕುರಿಗಳು ಸತ್ತವೆ. ಇಲ್ಲಿ ಹಸುಗಳಂತೂ ಲೆಕ್ಕನೇ ಇಲ್ಲ, ಜಾನುವಾರುಗಳಂತೂ ಲೆಕ್ಕನೇ ಇಲ್ಲ. ನಾಯಿಗಳು, ಹಸುಗಳು, ಕುರಿಗಳು ಎಲ್ಲ ಸಾಯ್ತಾನವೆ. ಈ ಬೋರ್ಗಳಲ್ಲಿ ಒಂದು 200 ಬೋರ್ ಇದೆ ಸರ್. ಆ ಬೋರ್ ಬೇಕಾದ್ರೆ ಚೆಕ್ ಮಾಡಲಿ, ಬರೀ ಇದೇ ನೀರೇ, ಬರೀ ಕೆಂಪಗೆ ಬರ್ತಾ ಇದೆ. ಒಂಥರ ಮೋರಿ ನೀರ್ಕಿನ್ನ ಹತ್ತತ್ತೆ ಬರ್ತಾ ಇದೆ ಸರ್. ನೀರು ಕುಡಿಯೋಕ್ಕೂ ಆಗಲ್ಲ, ಸ್ನಾನ ಮಾಡೋಕ್ಕೂ. ಅದು ನೀರು ಮಕ್ಕಳು ಕುಡಿದ್ರೆ ಏನು
ಈ ಬಂಡೆ ಹೊಡೆದು ಇಷ್ಟೆಲ್ಲ ತುಂಬಿದ್ದಾರೆ, ತಿರ್ಗಾ ಬಂಡೆ ಹೊಡಿತಾನೆ ಅವ್ರೆ, ಅದನ್ನು ಸ್ಟಾಪ್ ಮಾಡಿಲ್ಲ, ಅಲ್ಲೇ ಕಸ ತುಂಬ್ತಾನೆ ಇದ್ದಾರೆ. ನೀರು ಬರ್ತದೆ, ಹೊಟ್ಟೆಲ್ಲ ನೋವು, ನೀರು ಇಲ್ಲ, ಕುಡಿಯಕ್ಕೆ ನೀರಿಲ್ಲ. 1000 ರೂಪಾಯಿ ಆದ್ರೇನು 2 ದಿವಸ 3 ದಿವಸ ಆದ್ರೇನು ಬರಲ್ಲ. ನೊರೆ ಬರ್ತಾ ಇದೆ. ಈ ಏರಿಯಾ ಹೆಸರು ವಿಟಸಂದ್ರ ಅಂತ. ಈ ಏರಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಈ ಥರ ಕಸದ್ದು, ಬೆಂಕಿ ಹಚ್ಚೋದು, ಸ್ಮೋಕು, ಮತ್ತು ವಾಟರ್ ಪ್ರಾಬ್ಲಮ್ಮು, ಸ್ಯಾನಿಟ್ರಿ ಪ್ರಾಬ್ಲಮ್ಮು ಎಲ್ಲ ಇದೆ. ಬಟ್ ಯಾವ ಅಧಿಕಾರಿನೂ ಈ ಏರಿಯಾ ಬರೋದಾಗಲಿ ನೋಡೋದಾಗಲಿ, ಇಷ್ಟು ಮನೆ ಇದೆ, ಬರಬೇಕಲ್ವಾ ಅಧಿಕಾರಿಗಳಂದಮೇಲೆ, ಬರಬೇಕು, ನೋಡಬೇಕು, ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡಬೇಕು. ಯಾರೂ ಬರ್ತಿಲ್ಲ, ಯಾರು ಏನು 1-2 ಇಯರ್ಸಿಂದ ಆಗ್ತಿದ್ದಾರೆ. ನೈಟಲ್ಲಿ ಟ್ರಕ್ಸ್ ಬರೋದು ನೋಡ್ತೀವಿ, ಬೆಂಕಿ ಹಚ್ಚೋದು ನೋಡ್ತಿದ್ದೀವಿ. ಹೋಟೆಲ್ಸ್ದು, ಮೆಡಿಕಲ್ದು ಏನೇನು ವೇಸ್ಟ್ ಇರುತ್ತೋ ಅದೆಲ್ಲ ಕಸ ಅಂದರೆ ಇನ್ನೆಲ್ಲನೂ ಬರುತ್ತಲ್ವ. ಮತ್ತು ಊರಿನವ್ರು ಕಸ ಎಲ್ಲ ತಂದು ಒಮ್ದೇನಹಳ್ಳಿ ಪಂಚಾಯತಿಯಿಂದ ಮತ್ತು ದೊಡ್ಡತೂರು ಪಟ್ಟಣ ಪಂಚಾಯತಿಯಿಂದ ಮತ್ತು ಇನ್ನೂ ಕೆಲವು ಕಡೆ ರಾತ್ರಿ ಹೊತ್ತು ಅಂದರೆ ಸುಮಾರು ಲಾರಿಗಳಲ್ಲಿ ಬೆಂಗಳೂರು ಕಡೆಯಿಂದ ತಂದು ಇಲ್ಲಿ ಕಸ ಸುರಿತಾ ಇದ್ದಾರೆ. BBMPನ ಗೊತ್ತಿಲ್ಲ, ಅದು ಯಾವ ಲಾರಿಗಳು ಒಂದು ಗೊತ್ತಿಲ್ಲ. ಇಲ್ಲಿ ಬೆಳಗ್ಗೆ ಹೊತ್ತು ಓಡಾಡಲ್ಲ ಲಾರಿಗಳು, ಸಾಯಂಕಾಲ ಕತ್ಲೆ ಆದ ತಕ್ಷಣ ಅವ್ರು ಯಾವ ಕಡೆಯಿಂದ ಬಂದು ಸುರಿತಾರೋ ತುಂಬ ಸುರಿತಾ ಇದ್ದಾರೆ. ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ ಅದನ್ನು, ಆ ಥರ ಬರ್ತಾ ಇರ್ತವೆ. ನಾವು ಕೇಳಲಿಕ್ಕೆ ಹೋದಾಗ ಅವ್ರು ಲಾರಿಯವರು ನಮಗೆ ಕೆಲವು ದೌರ್ಜನ್ಯಗಳು ಮಾಡಿದ್ದಾರೆ. ಯಾಕೆಂದರೆ ನೀವು ಯಾಕೆ ಕೇಳೋಕ್ಕೆ, ನಿಮ್ಮದು ರೋಡು ಅದು ಇದು ಅಂತ ಏನು ಮಾತಾಡಿರ್ತಾರೆ. ಅದಕ್ಕೆ ನಾವು ಕೆಲವೆಲ್ಲ ಆಗಲ್ಲ, ಯಾಕಂದರೆ ಒಬ್ಬೊಬ್ಬರು ಓಡಾಡುವಾಗ ನಮಗೂ ಸಮಸ್ಯೆಗಳಾಗಿರ್ತವೆ. ಅದರಿಂದ ಜಾಸ್ತಿ ಹೋಗ್ತಾ ಇರೋದ್ರಿಂದ ಹಾಸ್ಪಿಟ್ಲ್ದು ವೇಸ್ಟು ಮತ್ತು ಈ ಮೋರಿಗಳೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಗಲೀಜು ಪೇಪರು ಮತ್ತು ಆಳು ಮುಳು ಇನ್ನೂ ಅದೆಲ್ಲ ಬೇಕಾದೆಲ್ಲ ತೊಗೊಂಡೋಗಿ ಅಲ್ಲಿ ಸುರಿತಾ ಇದ್ದಾರೆ. ಅದರಿಂದ ಸುಮಾರು ನಮ್ಗೆ 1.5 ವರ್ಷದಿಂದ ಸುಮಾರು 1 ತಿಂಗಳಿಗೆ 1 ಸಲ 2 ದಿವಸ ಬೆಂಕಿ ಹಚ್ಬಿಟ್ರೆ ವಾರಗಟ್ಟಲೆ ಅಲ್ಲಿ ಹೊಗೆ ಇರುತ್ತೆ. ಇಲ್ಲಿ ಓಡಾಡ್ಲಿಕ್ಕಾಗಲ್ಲ. ಮತ್ತು ಮಾಸ್ಕ್ ಹಾಕ್ಕೊಂಡು ಕೂಡ ಹಾಕ್ಕೊಂಡ್ರೆ ಇದು ಕಟ್ಕೊತಾರೆ. ಮನೇಲಿ ದೊಡ್ಡವರು ಮಕ್ಕಳು ಎಲ್ಲ ಇದ್ದಾರೆ, ವಯಸ್ಸಾದವರೆಲ್ಲ, ಅವ್ರಿಗೆಲ್ಲ ಕೆಮ್ಮು ಕಪ್ಪ ಅದೆಲ್ಲ ಜಾಸ್ತಿ ಆಗಿ ಹಾಸ್ಪಿಟ್ಲಿಗೆ ಸುಮಾರು ದುಡ್ಡು ಖರ್ಚು ಮಾಡಿರ್ತಾರೆ. ಆಗೋಗಿದೆ ನಮ್ಮ ಪರಿಸ್ಥಿತಿಗಳು. ಅದು ಯಾರು ಅನ್ನೋದು ಗೊತ್ತಾಗಲ್ಲ, ಅಲ್ಲಿ ಯಾರು ಬೆಂಕಿ ಹಚ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಈ ಕಸ ಬಂದು ಮಿಲ್ಸಂದಲ್ಲಿ ಪ್ರಕಾಶ್ ರೆಡ್ಡಿ ಅಂತ ಒಬ್ಬರಿದ್ದಾರೆ, ಅವರೇ ಈ ಕಸ ಎಲ್ಲ ಹಾಕ್ತಾರದು. ಅವ್ರ ಜಾಗನ ಇದು? ಅವ್ರ ಜಾಗ ಅಲ್ಲ ಸರ್, ಸರ್ಕಾರ ಬಂದು ಎಲ್ಲ ಸರ್ಕಾರ ಜಾಗನೇ ಇದು. ಏನು ದುಡ್ಡು ತೊಗೊಂಡು ಹಾಕ್ಸ್ತಾರ? ಅದೇನು ಮಾಡ್ತಾರೋ ಗೊತ್ತಿಲ್ಲ ಸರ್. ನಾವು ಸುಮಾರು ಸಲ ಅವ್ರಿಗೆ ಹೇಳಿದ್ರೆ ಈ ಥರ ನಮ್ಮ ಜಮೀನು ಇಲ್ಲೇ ಪಕ್ಕದಲ್ಲಿರೋದು. ನಾವು ಸುಮಾರು ಅವಾಗಿಂದನೂ 60 ವರ್ಷದ ನಮ್ಮ ತಾತನ ಕಾಲದಿಂದ ನಾವು ಜಮೀನು ಇಲ್ಲಿ ಮಾಡ್ಕೊಂಬರ್ತಾರದು, ವ್ಯವಸಾಯ ಮಾಡ್ಕೊಂಬರ್ತಾರದು. ಸುಮಾರು ಒಂದು 10 ವರ್ಷದಿಂದನೂ ನಾವು ಇದನ್ನು ಹೋರಾಟ ಮಾಡ್ತಾನೆ ಇದ್ದೀರಿ. ಸುಮಾರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಎಲ್ಲ ಕಡೆನೂ ಪಂಚಾಯತಿಂದ. ಹೌದು, ನಾನೇ ಕೊಟ್ಟಿದ್ದೀನಿ, ನನ್ನ ಹೆಸರಲ್ಲೇ ಕೊಟ್ಟಿದ್ದೀನಿ. ಹೌದು ಕೊಟ್ಟಿದ್ದೀನಿ. ಹೌದು, ಏನು ಕ್ರಮ ತೊಗೊಂಡಿಲ್ಲ ಅದ್ರ ಬಗ್ಗೆ. ಏನೋ ಅವ್ರು ಕರೆದು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಅವ್ರೇನು ಹೇಳಿದ್ರು, ನಾನು ಕರೆದ್ಬಿಟ್ಟು ಅವ್ರಿಗೆ ಹೇಳಿ ನಾನು ವಾನ್ ಮಾಡಿ ಈ ಥರ ಹಾಕ್ಬಾರ್ದು ಅಂತ. ಆದರೂ ಏನು ಮಾಡ್ತಾರೆ, ಅವ್ರು ಕಣ್ಣು ತಪ್ಪಿಸಿ ರಾತ್ರಿ 3 ಗಂಟೆ ಮೇಲೆ, ರಾತ್ರಿ ಹೊತ್ತು 12 ಗಂಟೆ ಮೇಲೆ ಫುಲ್ ಗಾಡಿಗಳೆಲ್ಲ ಬರೋದು. 12 ಅವಲ್ಲ ನೈಟೇ ಅನ್ಲೋಡ್ ಆಗ್ತದೆ, ನೈಟೇ ಮಾಡ್ಕೊತಾರೆ, ನೈಟೇ ಎಲ್ಲ ಮುಚ್ಚಿಬಿಟ್ಟು ಮಣ್ಣಾಕಿ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ. ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಬಟ್ ಅವರ ಗೊತ್ತಿಲ್ಲ ಸರ್. ಅವ್ರು ಇದೇ ಮೈಲ್ಸಂದ್ರ ಊರವ್ರು ಅವರು. ಅಲ್ಲ, ನೀವೇ ಹೇಳ್ತೀರಾ ಇದು ಸರ್ಕಾರಿ ಜಾಗ. ಹೌದು ಸರ್, ಪ್ರಕಾಶ್ ರೆಡ್ಡಿ ಆಗ್ತಾರೆ, ಅವ್ರು ಆಗ್ತಿದ್ದಾರೆ. ಹೌದು, ಆಗ್ತಿದ್ದಾರೆ. ಅವ್ನಿಗೇನು ಏನಾದರೂ ಹೌದು ಇರ್ಬೇಕಣ್ಣ. ಯಾರೂ ಸರ್, ಯಾರೂ ಅದೇ ಹೇಳಿದ್ರೆ ಯಾರೂ ಕೆಲಸ ಮಾಡೋಕೆ ಹೋಗಲ್ಲ ಸರ್. ಕಸ ಹಾಕ್ಸ್ಬೇಕು ಅಂದರೆ ಗುತ್ತಿಗೆ ತಗೋಬೇಕು, ಇಲ್ಲ ಏನೂ ಮಾಡಿಲ್ಲ ಸರ್. ಗುತ್ತಿಗೆ ಆಗಲಿ ಏನು ಸಬ್ಸಿಡಿ ಏನೂ ಇಲ್ಲ. ಇದು 81 ಸರ್ವೆ ನಂಬರಲ್ಲಿ ಬಂದು ಅದು ಇಷ್ಟೆಲ್ಲ ಕಸ. ಹೌದು, ಇದು ಬಂದು ಇವರಿಗೆ BDA ಬಂದು ಬೆಳ್ಳಂಡೂರು ಮಣ್ಣೆತ್ತಿದ್ದಾರಲ್ಲ ಕೆರೆಯಲ್ಲಿ, ಅವ್ರಿಗೆ ಆಗಿರೋದು ಇದು. ಆ್ಯಕ್ಚುಲಿ ಅವ್ರು ಹಾಕ್ಕೊಂಡು ಅವ್ರು ಮಣ್ಣು ಹಾಕೋಕ್ಕೆ ಮಾತ್ರ ಇಲ್ಲಿ ಪರ್ಮಿಷನ್ ಇರೋದು. ಅದು ಬಿಟ್ಟರೆ ಆಮೇಲೆ ಆ ಕಡೆ 27 ಸರ್ವೆ ನಂಬರಲ್ಲಿ ಬಂದು ಅದರಲ್ಲೂ BDAದವರಿಗೆ ಮಣ್ಣು ಹಾಕೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಎಂಟನೇದು ಬಂದು BMRTC ಅವ್ರಿಗೂ ಪರ್ಮಿಷನ್ ಇದೆ. ಅವ್ರು ಡೆಮಾಲಿಷನ್ ಮಾಡೋರನ್ನ ಎತ್ಕೊಂಡ್ಬಂದು ಇಲ್ಲಿ ಹಾಕುವಂಥ 27 ಸರ್ವೆ ನಂಬರಲ್ಲಿ. ಹೌದು, ಅದ್ರಲ್ಲಿ ಪಾಣಿ ಎಲ್ಲ ಕೂತಿದೆ. ಅದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.